ಎಷ್ಟೊತ್ತು ಅಂತ ಹೀಗೆ ಕೂತು ಒಬ್ಳೆ ಕಾಲ ಕಳೆಯೋದಕ್ಕಾಗತ್ತೆ? ಅರ್ಜುನ್ ಅವರು ಮತ್ತೆ ನನ್ನವರು ವಾಪಸ್ ಬರೋದಕ್ಕೆ ಇನ್ನೂ ಎಷ್ಟೊತ್ತಾಗುತ್ತೋ ಏನೋ. ಹೇಗಿದ್ರು ಎದುರಿಗೆ ಸಮುದ್ರ ಇದೆ, ಹಾಗೆ ಹೋಗಿ ಸುತ್ತಾಡ್ಕೊಂಡ್ ಬರೋಣ. ಅನುಮಾನವೇ ಇಲ್ಲ ಅಭಿಮಾನಿ ನಾನೀಗ, ನಿನ್ನ ಹಾಗೆ ಯಾರೆಲ್ಲ ನೀ ಸುಂದರ ಸೋಜೆಗ. ಅನುಮಾನವೇ ಇಲ್ಲ ಅನುರಾಗಿ ನಾನೀಗ. ಅಮೃತ ಅವ್ರೆ, ತುಂಬಾ ಹೊಟ್ಟೆ ಹಸಿತಾ ಇದೆ, ಏನು ಆರ್ಡರ್ ಮಾಡೋಣ? ನಿಮ್ಮಿಷ್ಟ ಅರ್ಜುನ್ ಅವರೇ. ಸಾಕ್ ನೀವ್ ತಿನ್ನಿ. ನೀವು ತಿಂದ್ರೆ ನಾನ್ ತಿಂದ ಹಾಗೆ. ತಗೊಳ್ಳಿ. ಆಗ್ಲೇ ಹೊಟ್ಟೆ ಶು ಅಂತಿದ್ರಲ್ವಾ, ನೀವ್ ತಿನ್ನಿ. ನಿಮ್ಮನ್ನ ನೋಡ್ತಾ ನೋಡ್ತಾ ನನ್ನ ಹೊಟ್ಟೆ ಎಲ್ಲ ತುಂಬೋಯ್ತು ಕಣ್ರಿ. ಇದಕ್ಕೇನ್ ಕಡಿಮೆ ಇಲ್ಲ. ಮತ್ತೆ ಈ ಅರ್ಜುನ್ ಅಂದ್ರೆ ಸುಮ್ನೆನಾ? ನೀವು ಕುಡೀರಿ ಅರ್ಜುನ್ ಅವರೇ, ನೀವು ಕುಡೀರಿ. ಸರ್ ಏನಾಯ್ತು ಗುರು ಸರ್? ಸೆಲ್ವಂ, ಅಲ್ಲಿ ನೋಡು, ಅವರಿಬ್ರು ಇಲ್ಲೇ ಕೂತಿದ್ದಾರೆ. ಅವನೆಲ್ಲ ಗುರು ಸರ್ ಅದು? ಹ್ಞೂ ಸೆಲ್ವಂ, ಹಂಗೆ ಇಲ್ಲಿ ಬೆಣ್ಣೆ ಇಟ್ಕೊಂಡು ಊರೆಲ್ಲ ಸುತ್ತಾಡ್ತೀವಿ. ಅಲ್ಲ, ಊರಲ್ಲಿರೋ ರೆಸಾರ್ಟ್ ಎಲ್ಲ ಹುಡುಕಿರೋ ನಮಗೆ ಈ ರೆಸಾರ್ಟ್ನ ಚೆಕ್ ಮಾಡ್ಬೇಕಂತ ಅನ್ಸ್ಲೇ ಅಲ್ವಲ್ಲ? ಯಾಕೆ ಸೆಲ್ವಂ, ನಮ್ಮ ಅದೃಷ್ಟ ಚೆನ್ನಾಗಿದೆ. ಬಲಿ ಸರಿಯಾದ ಜಾಗಕ್ಕೆ ಬಂದು ಬಿದ್ದಿದೆ. ಇನ್ನು ಮುಂದಿನ ಹೆಜ್ಜೆಗಳನ್ನ ಬಹಳ ಹುಷಾರಾಗಿಡಬೇಕು ಗುರು ಸರ್. ಹೌದು ಸೆಲ್ವಂ, ಇನ್ನಿವರಿಬ್ರು ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶನೇ ಕೊಡಬಾರ್ದು. ಹೌದು ಸೆಲ್ವಂ, ಪ್ಲಾನ್ ಸರಿಯಾಗಿದ್ರೆ ಸಾಲದು, ಎಕ್ಸಿಕ್ಯೂಷನು ಸರಿಯಾಗಿರ್ಬೇಕು. ಇನ್ಯಾವುದೇ ತಪ್ಪು ಆಗೋ ಹಾಗಿಲ್ಲ ಸೆಲ್ವಂ, ಆಗೋದು ಇಲ್ಲ. ಮಿಕಗಳು ಇಲ್ಲೇ ಇವೆ. ಏನ್ ಮಾಡಬೇಕೋ ನೋಡೋಣ. ಛೇ,
ಸೆಲ್ವಂ, ಅವರು ಇದೇ ಹೋಟ್ಲಲ್ಲಿ ಉಳ್ಕೊಂಡಿದ್ದಾರೆ ಅನ್ಸುತ್ತೆ. ಓ, ಗಂಡ ಹೆಂಡತಿ ಇಬ್ರು ಅನ್ಯೂನ್ಯವಾಗಿದ್ದೀರಲ್ಲ, ಇದೇ ನಿಮ್ಮ ಜೀವನದ ಕೊನೆಯ ಕ್ಷಣ. ರಿಸೆಪ್ಷನ್ ವಿಚಾರಿಸ್ತೀನಿ ಸರ್, ಯಾವ ರೂಮ್ ಅಂತ ಗೊತ್ತಾಗತ್ತೆ ಅವ್ರು ಇರೋದು. ನನ್ಗೆ ಯಾಕೋ ಸುಸ್ತಾಗ್ತದೆ, ನಾನು ಹೋಗಿ ಮಲ್ಕೋತೀನಿ. ಏನೋ ಮಲ್ಕೋತೀರಾ? ಹಾ, ಇಷ್ಟೊತ್ನಲ್ಲಿ ಏನ್ ಮಾಡ್ತಾರೆ? ಆ, ಏನಿಲ್ಲ, ಆಗ್ಲೇ ಬೀಡ ಶೇರ್ ಮಾಡ್ಕೊಂಡ್ವಲ್ಲ, ಅದು ಸಾಕಾಗ್ಲಿಲ್ಲ. ಇನ್ನೊಂದು ಬೀಡ ಶೇರ್ ಮಾಡೋಣವಾ? ಜಾಸ್ತಿ ಎಲೆಡಿಕೆ ತಿಂದ್ರೆ ಬಾಯಲ್ಲಿ ಹುಣ್ಣಾಗತ್ತಂತೆ. ಹುಣ್ಣಾದ್ರೆ ಐಸ್ ಕ್ರೀಮ್ ತಿನ್ ಸರಿ ಮಾಡ್ಕೊಂಡ್ರೆ ಆಯ್ತು. ಆಮೇಲೆ ಶೀತ, ನೆಗಡಿ, ಕೆಮ್ಮು ಎಲ್ಲ ಬರುತ್ತೆ. ಕಷಾಯ ಮಾಡೋದಕ್ಕೆ ನೀವಿದ್ದೀರಲ್ಲ. ಸರಿ ಬಿಡಿ, ಕಷಾಯ ಕುಡ್ಕೊಂಡು ಕೆಮ್ಕೊಂಡು ಊರಿಗೆ ವಾಪಸ್ ಹೋಗ್ತಿರೋ ಅಥವಾ ಆರಾಮಾಗಿ ಮಲ್ಕೊಂಡು ನಾಳೆ ನನ್ನ ಜೊತೆ ಸುತ್ತಾಡೋದಕ್ಕೆ ಬರ್ತಿರೋ? ನಿರ್ಧಾರ ನಿಮ್ದು. ಹೋಗ್ರಿ, ಯಾವಾಗ್ಲೂ ಏನಾದ್ರೂ ಒಂದು ಹೇಳಿ ಬಾಯಿ ಮುಚ್ಚಿಸ್ಬಿಡ್ತೀರಾ. ಹಾಗೆ ಒಂದೇ ಕ್ಷಣದಲ್ಲಿ ಮುದ್ದು ಮಾಡೋ ಹಾಗೂ ಮಾಡ್ತೀರ. ಒಂದ್ ಐಡಿಯಾ. ಏನದು? ನಾವಿಬ್ರು ಪ್ರೀತಿ ಮದ್ವೆ ಆದ್ವಿ. ನಿಮ್ಮನ್ನ ದೇವಸ್ಥಾನದಲ್ಲಿ ನೋಡಿದ್ದು, ನಾನ್ ನಿಮ್ ಹಿಂದೆ ಬಿದ್ದಿದ್ದು, ನಿಮ್ಮನ್ನ ಸತಾಯಿಸಿ ಒಪ್ಸಿದ್ದು, ಇದೆಲ್ಲ ನೆನ್ಸ್ಕೊಂಡ್ರೆ ಇನ್ನೂ ಥ್ರಿಲ್ ಆಗುತ್ತೆ. ಅದಕ್ಕೇನಿವಾಗ? ಏನಿಲ್ಲ, ಆ ಕಾಲ ಎಷ್ಟು ಚೆನ್ನಾಗಿತ್ತಲ್ವಾ? ಏನೇನೋ ಒತ್ತಡದಲ್ಲಿ ಆ ಹುಡುಗಾಟನೆಲ್ಲ ಮರ್ತೇ ಬಿಟ್ಟಿದೀವಿ ಕಣ್ರಿ. ನಾವ್ಯಾಕೆ ಮತ್ತೆ ಹಿಂದಕ್ಕೆ ಹೋಗಿ ಲವರ್ಸ್ ಆಗ್ಬಾರ್ದು? ಅಂದ್ರೆ ಒಂದು ಸಣ್ಣ ನಾಟಕ ಆಡೋಣ. ಇವಾಗ ನನ್ಗೂ ನಿಮ್ಗೂ ಪರಿಚಯನೇ ಇಲ್ವಂತೆ, ಒಬ್ರನ್ನೊಬ್ರು ನೋಡೇ ಇಲ್ವಂತೆ. ಆಮೇಲೆ ನಾನು ನಿಮ್ಮನ್ನ ಫ್ರೆಶ್ ಆಗಿ ನೋಡ್ತೀನಂತೆ, ನಿಮ್ಮನ್ನ ಫಾಲೋ ಮಾಡಿ ಲೈನ್ ಹೊಡಿತೀನಂತೆ, ನೀವು ನನ್ನ ಸತಾಯಿಸ್ತೀರಂತೆ, ಮತ್ತೆ ಲವ್ ಮಾಡ್ತೀವಂತೆ. ಹೀಗೆ ಒಂದ್ ಸಣ್ಣ ಪ್ರೇಮ ನಾಟಕ. ಹೇಗಿದೆ ಐಡಿಯಾ? ಕೇಳೋಕೇನೋ ಚೆನ್ನಾಗಿದೆ, ನನ್ಗೊಪ್ಪಿಗೆ ಇದೆ. ಅಯ್ಯೋ, ಯಾಕೆ ಅಷ್ಟು ದೂರ ಹೋಗಿ ನಿಂತ್ಕೊಂಡ್ಬಿಟ್ರಿ? ನೀವೇ ಹೇಳಿದ್ರಲ್ಲ ನಾವಿಬ್ರು ಅಪರಿಚಿತರು ಅಂತ. ಓಹೋ ಹೋ ಹೋ ಹೋ, ನೀವ್ ಹೆಣ್ಮಕ್ಳು ಬಹಳ ಫಾಸ್ಟ್ ಇದ್ದೀರಾ ಬಿಡಿ. ಅಲ್ಲ, ನನ್ ನಾಳೆಯಿಂದ ಅಂತಾರಿ ಹೇಳಿದ್ದು. ನಾಳೆ ಮಾಡೋದನ್ನ ಇವತ್ತೇ ಮಾಡು, ಇವತ್ ಮಾಡೋದನ್ನ ಈಗ್ಲೇ ಮಾಡು ಅಂತ ದೊಡ್ಡವರು ಹೇಳಿದ್ದಾರೆ. ಸರಿ, ನಿಮ್ ಹಸುನೇ ಮುಂದೆ ಹೋಗ್ಲಿ, ನಾವು ಹಿಂದಿಂದನೇ ಬರ್ತೀವಿ. ಸೆಲ್ವಂ, ಅವ್ರು ಎಲ್ಲಿದ್ದಾರಂತ ಹುಡುಕಾಯ್ತು, ಅವ್ರ ಜಾಗನೂ ತಿಳ್ಕೊಂಡಾಯ್ತು. ಆದ್ರೆ ಅವ್ರನ್ನ ಗಮನಿಸಿದೆ ಸೆಲ್ವಂ, ಎಷ್ಟು ಆರಾಮಾಗಿ, ಯಾರಿಂದ ಯಾವ ಭಯ ಇಲ್ಲ ಅನ್ನೋ ಹಾಗೆ ಆರಾಮಾಗಿದ್ರು. ಮೂಗೋರು ಸರ್, ಇದ್ರೆ ಆಗಿರ್ಬೇಕು ಗಂಡ ಹೆಂಡತಿ. ಏಯ್ ಸೆಲ್ವಂ, ಶಟ್ ಅಪ್. ನಾವು ಅವ್ರನ್ನ ಕಿಡ್ನಾಪ್ ಮಾಡ್ಬೇಕು. ಅವ್ರು ನಮ್ಮ ಶತ್ರುಗಳಂತ ನಿನಗೆ ನೆನಪಿದೆ ತಾನೆ? ಸಾರಿ ಬಾಸ್. ಅವರಿಬ್ರು ಯಾವ ಟೆನ್ಷನ್ ಇಲ್ಲದೆ ಆರಾಮಾಗಿದ್ದಾರೆ. ಇದೇ ಸರಿಯಾದ ಸಮಯ, ನೋಡ್ಕೊಂಡು ಎತ್ತು ಬಿಡೋಣ. ಏನಂತೀಯ? ಅದಕ್ಕೇನ್ ಗೊರ ಸರ್, ಒಂದು ಫೋನ್ ಕಾಲ್ ಸಾಕು. 10 ನಿಮಿಷದಲ್ಲಿ ನಮ್ಮ ಹುಡುಗರು ಇಲ್ಲಿ ಇರ್ತಾರೆ. ಇಲ್ಲೇ ಅವ್ರ ರೂಮಲ್ಲೇ ಅಟ್ಯಾಕ್ ಮಾಡಿ ಅವ್ರನ್ನ ಎತ್ತದ ಎಷ್ಟೊತ್ತು? ಹ್ಞೂ ಅನ್ನಿ ಸಾಕು. ಬೇಡ ಸೆಲ್ವಂ, ಅಷ್ಟೊಂದು ರಿಸ್ಕ್ ತಗೊಳ್ಳೋದು ಬೇಡ ಅನ್ಸುತ್ತೆ. ಮೊದಲೇ ಆ ದರಿದ್ರ ನಾರ್ಕೋಟಿಕ್ ಡಿಪಾರ್ಟ್ಮೆಂಟ್ನವರು ನಮ್ಮ ಮೇಲೆ ಒಂದು ಕಣ್ಣಿಟ್ಟಿದ್ದಾರೆ. ಈಗ ಈ ತರ ರೆಸಾರ್ಟ್ ಅಲ್ಲೋ ಪಬ್ಲಿಕ್ ಪ್ಲೇಸ್ ಅಲ್ಲೋ ಎತ್ಬಿಟ್ರೆ ನಮ್ಮ ಮೇಲೆ ಅನುಮಾನ ಬರುತ್ತೆ. ನಾವಾಗೆ ಅಪಾಯನ ಯಾಕೆ ಮೇಲೆ ಹೇಳ್ಕೊಳ್ಳೋದು? ಎಲ್ಲೆಲ್ಲಿ ಯಾವ್ಯಾವ CCTV ಇಟ್ಟಿದಾರೋ ಯಾರು ಗೊತ್ತು. ಅವಸರ ಬೇಡ, ಅವ್ರಿರೋ ಜಾಗ ಈಗ ಗೊತ್ತಾಗಿದೆ ಅಲ್ವಾ?
ಅವರನ್ನೇ ಫಾಲೋ ಮಾಡೋಣ. ಒಳ್ಳೆ ಸಮಯ ನೋಡಿ ಪಬ್ಲಿಕ್ಗೆ ಅನುಮಾನ ಬರ್ದಿರೋ ರೀತಿಯಲ್ಲಿ ಎತ್ತಬೇಕು. ಏನಂತೀಯ? ಹಾ, ನೀವ್ ಹೇಳೋದು ಸರಿಯಾಗಿದೆ. ಅಮ್ಮ, ಅಬ್ಬಾ ಮಿನಿ, ನೀನ್ ಆ ಸೆಕೆಲಿ ನಮ್ ಕೈಲಿ ಡಾನ್ಸ್ ಮಾಡಿಸಿ ನಾವ್ ಇನ್ನೊಂದ್ ಸರ್ತಿ ಸ್ನಾನ ಮಾಡೋ ಹಾಗಾಯ್ತು ನೋಡು ನಮ್ ಗತಿ. ನನಗಂತೂ ಒಂದ್ ಗ್ಲಾಸ್ ಮಜ್ಜಿಗೆ ಕುಡಿದ್ಮೇಲೆ ತಣ್ಣಗಾಯ್ತು ಮನ್ಸು. ಇನ್ನು ಈ ಅಜ್ಜಿ ಕೈಲಿ ಏನೇನ್ ಮಾಡಿಸ್ಬೇಕು ಅಂತ ಇದೆಯಾ ನೀನು? ಹೇಳ್ಬಿಡು, ಈಗ್ಲೇ ಕೈಕಾಲ್ ಬಿದೋಗಿದೆ ಕಣೆ. ಅಯ್ಯೋ, ಹೌದು, ಏನ್ ಓದ್ತಾ ಇದೆಯಾ ನೀನು? ಇದು ಝೆನ್ ಕಥೆಗಳಜ್ಜಿ. ಎಷ್ಟು ಒಳ್ಳೊಳ್ಳೆ ಮೌಲ್ಯಗಳನ್ನ ಎಷ್ಟು ಚಿಕ್ಕದಾಗಿ ಚೊಕ್ಕದಾಗಿ ಮನಸ್ಸಿಗೆ ಸಮಾಧಾನ ಆಗೋ ರೀತಿಯಲ್ಲಿ ಬರ್ತಿದ್ದಾರೆ ಗೊತ್ತಾ. ಓದ್ತಾ ಇದ್ರೆ ಮನಸ್ಸಿಗೆ ಒಂಥರ ಹಾಯ್ ಅನ್ಸುತ್ತೆ. ಹೌದಾ? ಎಲ್ಲಿ ಒಂದ್ ಕತೆ ಹೇಳು ನೋಡೋಣ. ಈ ಸ್ವಾರ್ಥ ಅನ್ನೋದು ಎಷ್ಟು ಕ್ರೂರಿ ಅಲ್ಲ ಆಂಟಿ. ಅದ್ರ ಬಗ್ಗೆನೇ ಒಂದ್ ಕತೆ ಓದ್ದೆ ಈಗ ತಾನೆ. ಹೇಳ್ತೀನಿ ಕೇಳಿ. ತಂದೆ ಮಗನ ನಡುವೆ ನಡೆದಿರುವ ಕತೆ ಇದು. ಹೌದು ಕಣೆ, ಸ್ವಾರ್ಥ ಅನ್ನೋ ಬಲೆಯಲ್ಲಿ ಸಿಕ್ಕಾಕೊಂಡಲ್ಲಿರೋ ಮನುಷ್ಯ ಈ ಪ್ರಪಂಚದಲ್ಲೇ ಯಾರು ಇಲ್ಲ ಅನ್ಸುತ್ತೆ. ಅದೇನ್ ಕತೆ ಅಂತ ಹೇಳು, ನಮಗೂ ಕುತೂಹಲ ಆಗ್ತಾ ಇದೆ. ಒಂದೂರಲ್ಲಿ ಒಬ್ಬ ತಂದೆ ಮಗ ಇರ್ತಾನೆ. ತಾಯಿರಲ್ಲ, ಚಿಕ್ಕವನಿದ್ದಾಗ್ಲೇ ಸತ್ತೋಗಿರ್ತಾಳೆ. ಮಗನಿಗೆ ತಂದೆನೇ ಅಪ್ಪ ಅಮ್ಮ ಎಲ್ಲ ಆಗಿ ಬೆಳೆಸಿರ್ತಾನೆ. ತಂದೆ ಹತ್ರ ಒಂದಷ್ಟು ಭೂಮಿ ಬಿಟ್ರೆ ಬೇರೆ ಯಾವ್ದು ಆಸ್ತಿನೂ ಇರಲ್ಲ. ಮಗ ಬೆಳೆದ ಕಾಲಕ್ಕೆ ಉತ್ತು ಬಿತ್ತು ಮಾಡ್ಲಿ ಅಂತ ಆ ಜಮೀನನ್ನ ಜೋಪಾನ ಮಾಡ್ಕೊಂಡು ಬಂದಿರ್ತಾನೆ. ಆದ್ರೆ ಮಗ ಬೆಳೆದ್ ದೊಡ್ಡವನಾದ್ಮೇಲೆ ಜಮೀನ್ ಮಾರಿ ದುಡ್ಡು ಮಾಡ್ಬೋದಂತ ಲೆಕ್ಕಾಚಾರ ಆಗ್ತಾನೆ. ತಂದೆಗೆ ಇದು ಒಪ್ಪಿಗೆ ಇರಲ್ಲ. ಮಗನಿಗೆ ತಂದೆ ಬಗ್ಗೆ ಅಲಕ್ಷ್ಯ ಶುರು ಆಗುತ್ತೆ. ಅಪ್ಪನ ಸರಿಯಾಗಿ ನೋಡ್ಕೊಳ್ಳೋದೇ ಬಿಟ್ಬಿಡ್ತಾನೆ. ತಂದೆ ಕಾಯಿಲೆಗೆ ಬೀಳ್ತಾನೆ. ತಂದೆ ಸತ್ರೆ ಜಮೀನನ್ನ ಏನ್ ಬೇಕಾದ್ರೂ ಮಾಡ್ಬೋದಂತ ಮಗ ತಂದೆ ಸಾವನ್ನೇ ನಿರೀಕ್ಷೆ ಮಾಡ್ತಾ ಕೂತ್ಕೊಳ್ತಾನೆ. ಆದ್ರೆ ಅಪ್ಪ ಸಾಯೋದಿಲ್ಲ ನೋಡಿ. ಸಾವು ಒಂದೊಂದ್ಸತಿ ಎಷ್ಟು ಕ್ರೂರಿ ಅಲ್ವಾ ಆಂಟಿ? ಹೌದಮ್ಮ ಮಿನಿ, ಬೇಕಾದವ್ರಿಗೆ ಬರಲ್ಲ, ಬೇಡ ಅಂತ ದೂರ ತಳ್ದವ್ರನ್ನ ಬೇಟೆ ಆಡೋವರೆಗೂ ಬಿಡಲ್ಲ. ಮುಂದೆ ಹೇಳು. ಕಡೆಗೊಂದಿನ ಮಗ ಅಪ್ಪನ ಬೆಟ್ಟದ ಮೇಲೆ ಕರ್ಕೊಂಡೋಗಿ ತಳ್ಬಿಟ್ಟು ಸಾಯಿಸಿದ್ರೆ ಹೇಗೆ, ಹೂಳೋ ಖರ್ಚು ಮೇಗತ್ತೆ ಅಂತ ಉಪಾಯ ಮಾಡ್ತಾನೆ. ಅಪ್ಪನ ಹತ್ರ ಬಂದು, ಅಪ್ಪ ಬೆಟ್ಟದ ಮೇಲೆ ದೇವ್ರ ತೇರ್ ನಡೀತಾ ಇದೆ, ಬನ್ನಿ ನೋಡ್ಕೊಂಡು ಬರೋಣ ಅಂತಾನೆ. ಅದಕ್ಕಪ್ಪ ನಕ್ಬಿಟ್ಟು, ನೀನನ್ನ ಬೆಟ್ಟದ ಮೇಲೆ ಕರ್ಕೊಂಡು ಹೋಗೋದು ದೇವ್ರನ್ನ ತೋರ್ಸಕ್ಕಲ್ಲ, ದೇವ್ರಿರೋ ಜಾಗಕ್ಕೆ ನನ್ನ ಕಳ್ಸಕ್ಕೆ ಅಂತ ನಂಗೆ ಗೊತ್ತು ಅಂತಾನೆ. ಆದ್ರೆ ಹೋಗೋಕ್ ಮುಂಚೆ ಒಂದ್ ಮಾತ್ ಮಗನೆ, ಆ ಅಟ್ಟದ ಮೇಲೆ ತೇಗದ ಮರದಲ್ಲಿ ಕೆತ್ತಿರೋ ಒಂದ್ ಶವದ ಪೆಟ್ಟಿಗೆ ಇದೆ. ನಾನ್ ಸತ್ತಾಗ
ವಾವ್, ನನ್ನ ಡ್ರೀಮ್ ಹೌಸ್. ಎಷ್ಟು ದಿನದಿಂದ ಕನ್ಸು ಕಟ್ಟಿದ್ದೆ ಈ ಥರದೊಂದು ಮನೆ ಕಟ್ಟಬೇಕು ಅಂತ. ಅದಕ್ಕೆ ಈಗ ರೂಪ ಸಿಕ್ಕಿದೆ. ಓ, ಎಲ್ಲೆಲ್ಲಪ್ಪ ಹುಡ್ಕೋದು ಇವನ್ನ? ಓ, ಇಲ್ಲೇ ಅವನೇ. ಏ ಅರ್ಜುನ್, ಇಲ್ಲಿದೀಯಾ? ಬೆಳಿಗ್ಗೆಯಿಂದ ನಾನು ಎಲ್ಲಾ ಕಡೆ ಹುಡುಕ್ತಾ ಇದ್ದೀನಿ, ಇಲ್ಲಿ ಬಂದು ಕೂತಿದ್ಯಾ? ಓಹೋ, ಇದೇನೋ ಇದು ಮನೆ ಕಟ್ಬಿಟ್ಟಿದ್ಯಾ? ಅಲ್ಲ ಕಣೋ, ಒಳಗಡೆ ಬಾಗ್ಲು, ಒಳಗಡೆ ಅಡುಗೆ ಮನೆ, ಫ್ರಿಜ್ಜು ಎಲ್ಲ ಇರುತ್ತೆ. ಮೇಲ್ಗಡೆ ಒಂದು ಬಾರ್ ಕೌಂಟರ್ ಕಟ್ಬಿಟ್ಟಿದ್ರೆ ಸಂಜೆ ಆದಾಗ ನಾವಿಬ್ರು ಗುಂಡಾಕಕ್ಕೆ ಸೂಪರ್ ಆಗಿರೋದು. ಲೇ, ಒಳ್ಳೆ ಚಿಕ್ಕ ಮಕ್ಕಳ ತರ ಮನೆ ಕಟ್ಕೊ ಕೂತವನು ಇಲ್ಲಿ. ಅಲ್ಲಿ ಅತ್ತಿಗೆ ಕಾಯ್ತಾವ್ರೆ, ಬಾ ಹೋಗೋಣ. ಯಾರೋ ನೀನು? ನಾನು ಯಾರ? ಲೇ, ನಿನ್ ತಲೆಗೇನಾರ ಪೆಟ್ಗಿಟ್ ಬಿತ್ತೇನೋ? ಸುಮ್ನೆ ನಡಿಯಲ್ಲಿ, ಅತ್ತಿಗೆ ಕಾಯ್ತಾವ್ರೆ. ಏಯ್, ಶಟ್ ಅಪ್. ಯಾವತ್ತಿಗೆ ಯಾರತ್ತಿಗೆ? ಯಾರ ನೀನು? ಬಿಸಿ ಇರೋದು ಕಾಣ್ತಾ ಇಲ್ವಾ? ಡೋಂಟ್ ಡಿಸ್ಟರ್ಬ್ ಮೀ. ಇಲ್ಲೇನೋ ಸಮಸ್ಯೆ ಇದೆ. ವಾಹ್, ಈ ಬೀಚು, ಸನ್ರೈಸು, ಸನ್ಸೆಟ್ಟು, ಈ ಮರಳು, ಈ ಸಮುದ್ರ, ಸ್ವಚ್ಛಂದವಾದ ಬದುಕಲ್ಲಿ ತಂಗಾಳಿತ ಆಹ್ಲಾದ ಕೊಡೋ ಒಂದು ಡ್ರೀಮ್ಗಳಿದ್ದಿದ್ರೆ ಅವಳು ನನ್ನ ಹೆಂಡತಿಯಾಗಿ ಬಂದರೆ ಸ್ವರ್ಗ ಸ್ವರ್ಗ. ಎಲ್ಲಿದ್ದಾಳಪ್ಪ ನನ್ನ ಕನಸಿನ ರಾಣಿ? ಅರ್ಜುನ್, ನಿಂದ ಯಾಕೋ ಅತಿ ಆಗ್ತಿದೆ ನೋಡು. ಮುದ್ದಾದ ಹೆಂಡತಿನ ಪಕ್ಕದಲ್ಲಿ ಇಟ್ಕೊಂಡು ಕನಸಿನ ರಾಣಿ ಬಗ್ಗೆ ಮಾತಾಡ್ತಿದ್ಯಾ? ಸರಿಗಿರಲ್ಲ ನೋಡಿದೆಲ್ಲ. ಬಾ ನಿಂಗ್ ಸುಮ್ನೆ. ಏಯ್, ಮೈಂಡ್ ಯುವರ್ ಓನ್ ಬಿಸ್ನೆಸ್. ಏಯ್, ಹೋಗ ಆ ಕಡೆ. ಯಾರ ನೀನು? ಅಯ್ಯೋ, ಅಂತೂ ನನ್ನ ಕೂಗು ಆ ದೇವ್ರು ಕೇಳಿಸ್ಬಿಡ್ತು. ನನ್ನ ಕನಸಿನ ರಾಣಿನ ಇಲ್ಲೇ ಪಕ್ಕದಲ್ಲಿ ತಂದು ನಿಲ್ಸಿದ್ದಾನೆ. ಥ್ಯಾಂಕ್ಸ್ ದೇವ್ರ. ನನ್ನ ಹೃದಯದ ಮೇಲೆ ದಾಳಿ ಮಾಡ್ದಂಗೆ ಆಯ್ತು ಕಣ್ರಿ.